ಹಾಯ್ ಎಲ್ರಿಗೂ ನಮಸ್ಕಾರ. ನಮ್ಮ ಫೌಂಡೇಶನ್ ಗ್ರೇ ಆಗೋದಕ್ಕೆ ಅಥವಾ ಆಕ್ಸಿಡೈಸ್ ಆಗೋದಕ್ಕೆ ಒನ್ ಆಫ್ ದ ರೀಸನ್ಸ್ ಅಂತ ಹೇಳಿದ್ರೆ ಕಲರ್ ಕರೆಕ್ಷನ್ನ ಮಾಡದೇ ಇರೋದು ಅಂತಲೇ ಹೇಳ್ಬೋದು. ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೀಪ್ ಅಥವಾ ಡಸ್ಕಿ ಸ್ಕಿನ್ ಟೋನ್, ಮೀಡಿಯಮ್ ಸ್ಕಿನ್ ಟೋನ್ ಹಾಗೆ ಫೇರ್ ಸ್ಕಿನ್ ಟೋನ್ ಇರೋರು ಹೇಗೆ ತಮ್ಮ ಪಿಗ್ಮೆಂಟೇಷನ್ ಅಥವಾ ಮಾರ್ಕ್ಸ್ಗಳನ್ನ ಕನ್ಸೀಲ್ ಅಥವಾ ಕರೆಕ್ಷನ್ ಮಾಡ್ಕೋಬೋದು ಅಂತ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ವಿಡಿಯೋನ ಪೂರ್ತಿ ನೋಡಿ. ನಾನು ನಿಮ್ಮ ಪ್ರೀತಿ. ವೆಲ್ಕಮ್ ಟು ಲವ್ಸ್ ಮೇಕಪ್ ಕನ್ನಡ. ಫಸ್ಟ್ ನಾನಿಲ್ಲಿ ನನ್ನ ಸ್ಕಿನ್ನ ಕೇರ್ ಮಾಡ್ಕೊಂಡಿದ್ದೀನಿ. ಅಂದರೆ CTM ಫಾಲೋ ಮಾಡಿ ಪ್ರೈಮರ್ನ ಹಚ್ಕೊಂಡು ನಂತರ ನಾನು ಕಲರ್ ಕರೆಕ್ಷನ್ನ ಮಾಡ್ಕೋತಾ ಇದ್ದೀನಿ. ನನ್ನ ಕಣ್ಣುಗಳ ಕೆಳಗೆ ಅಷ್ಟೊಂದು ಪಿಗ್ಮೆಂಟೇಷನ್ ಇಲ್ದಿರೋ ಕಾರಣ ನಾನು ಇಲ್ಲಿ ಒಂದು 2 ಶೇಡ್ ಡಾರ್ಕರ್ ಅಂದರೆ ನನ್ನ ಫೌಂಡೇಶನ್ಗಿಂತ 2 ಶೇಡ್ ಡಾರ್ಕರ್ ಕನ್ಸೀಲರ್ನ ನಾನಿಲ್ಲಿ ನನ್ನ ಕನ್ಸೀಲಿಂಗಿಗೋಸ್ಕರ ಯೂಸ್ ಮಾಡ್ತಾ ಇದ್ದೀನಿ. ಇದು ಬಂದು ಮೆಬಿಲಿನ್ ಅವರ ಇನ್ಸ್ಟೆಂಟ್ ಏಜ್ ರಿವೈಂಡ್ ಕನ್ಸೀಲರ್ ಆಗಿರುತ್ತೆ ಇನ್ ದ ಶೇಡ್ ಕ್ಯಾರಮಲ್. ತುಂಬ ಲೈಟ್ ಇರುವಂತಹ ಪಿಗ್ಮೆಂಟೇಷನ್ಗೆ ನಾವು ಆರೆಂಜ್ ಕರೆಕ್ಟರ್ ಯೂಸ್ ಮಾಡಬೇಕು ಅಂತ ಏನಿಲ್ಲ. ಎಲ್ಲಿ ನಮಗೆ ಡಾರ್ಕ್ನೆಸ್ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅನಿಸುತ್ತೆ ಅಲ್ಲಿ ಮಾತ್ರ ನಾವು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡಬೇಕಾಗತ್ತೆ. ನನ್ನ ಕಣ್ಣಿನ ಕೆಳಗಡೆ ಹೋಲಿಸ್ಕೊಂಡ್ರೆ ನನ್ನ ಬಾಯಿಯ ಸುತ್ತ ಹಾಗೆ ಹಣೆ ಮೇಲೆ ನನಗೆ ಪಿಗ್ಮೆಂಟೇಷನ್ ಸ್ವಲ್ಪ ಡಾರ್ಕರ್ ಆಗಿ ಇರೋದ್ರಿಂದ ನಾನು ಆರೆಂಜ್ ಕರೆಕ್ಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ನೀಟಾಗಿ ಅಪ್ಲೈ ಮಾಡಿಕೊಂಡು ನೀವು ನಿಮ್ಮ ಫಿಂಗರ್ ಟಿಪ್ನಲ್ಲಿ ಕೂಡ ಇದನ್ನು ಬ್ಲೆಂಡ್ ಮಾಡ್ಕೋಬೋದು ಅಥವಾ ಒಂದು ಬ್ಯೂಟಿ ಸ್ಪಂಜ್ ಇಲ್ಲ ಅಂತ ಹೇಳಿದ್ರೆ ಒಂದು ಬ್ರಷ್ನ ಸಹಾಯದಿಂದ ಕೂಡ ಇದನ್ನು ಬ್ಲೆಂಡ್ ಮಾಡ್ಕೊಬೋದು. ಇಲ್ಲಿ ಇನ್ನೊಂದು ಟಿಪ್ ಏನಂತ ಹೇಳಿದ್ರೆ ಈ ರೀತಿ ನಾವು ಕನ್ಸೀಲರ್ನ ಅಥವಾ ಕಲರ್ ಕರೆಕ್ಟರ್ನ ಹಚ್ಚಿ ಒಂದು ಫ್ಯೂ ಸೆಕೆಂಡ್ಸ್ ಬಿಟ್ಟು ನಂತರ ನಾವು ಅದನ್ನು ಬ್ಲೆಂಡ್ ಮಾಡೋದ್ರಿಂದ ನಮಗೆ ಹೈ ಕವರೇಜ್ ಸಿಗತ್ತೆ ಅಂತ ಹೇಳ್ಬೋದು. ಈ ರೀತಿ ನಾವು ಕರೆಕ್ಷನ್ ಮಾಡುವಾಗಲೇ ನಮಗೆ ಅದನ್ನು ಬ್ಲೆಂಡ್ ಮಾಡಿದಾಗ ನಮಗೆ ಯಾವುದೇ ರೀತಿ ಡಾರ್ಕ್ನೆಸ್ ಕಾಣಿಸ್ಬಾರ್ದು. ಇನ್ ಕೇಸ್ ಕಾಣಿಸ್ತಾ ಇದೆ ಅಂತ ಹೇಳಿದ್ರೆ ಅಲ್ಲಿ ನಾವು ರೈಟ್ ಕನ್ಸೀಲರ್ ಅಥವಾ ಕರೆಕ್ಟರ್ನ ಯೂಸ್ ಮಾಡಿಲ್ಲ ಅಂತ ಅರ್ಥ. ನಮ್ಮ ಪಿಗ್ಮೆಂಟೇಷನ್ ತುಂಬ ಡಾರ್ಕ್ ಇದ್ದು ಅಲ್ಲಿ ನಾವು ಬರೀ 2 ಶೇಡ್ ಡಾರ್ಕರ್ ಕನ್ಸೀಲರ್ನ ಯೂಸ್ ಮಾಡೋದ್ರಿಂದ ಅದು ಹೈಡ್ ಆಗಿರೋದಿಲ್ಲ. ಅದಕ್ಕೋಸ್ಕರ ನಾವು ಅದನ್ನು ಬ್ಲೆಂಡ್ ಮಾಡಿದ ನಂತರ ಕೂಡ ನಮಗೆ ಅದು ಪಿಗ್ಮೆಂಟೇಷನ್ ಎದ್ದು ಕಾಣಿಸ್ತಾ ಇರುತ್ತೆ. ನಂತರ ನಾನಿಲ್ಲಿ ನನ್ನ ಸ್ಕಿನ್ ಟೋನ್ಗಿಂತ 2 ಶೇಡ್ ಡಾರ್ಕರ್ ಕನ್ಸೀಲರ್ನ ಸ್ವಿಸ್ ಬ್ಯೂಟಿ ಪ್ಯಾಲೆಟಿಂದ ಯೂಸ್ ಮಾಡ್ತಾ ಇದ್ದೀನಿ. ಈ ರೀತಿ ಆರೆಂಜ್ ಕರೆಕ್ಟರ್ನ ಹಚ್ಚಾದ ನಂತರ ಅದನ್ನು ನ್ಯೂಟ್ರಲೈಸ್ ಮಾಡೋದಕ್ಕೋಸ್ಕರ ನಾನು 2 ಶೇಡ್ ಡಾರ್ಕರ್ ಕನ್ಸೀಲರ್ನ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಮೇಲೆ ಈ ರೀತಿ ನಾನು ಹಚ್ಕೊಂಡು ಅದನ್ನು ಬ್ಲೆಂಡ್ ಮಾಡ್ಕೋತೀನಿ. ಈ ರೀತಿ ಮಾಡೋದ್ರಿಂದ ಅದು ಬಂದು ನಮ್ಮ ಸ್ಕಿನ್ ಟೋನ್ ಕಲರ್ ಹಾಗೇನೆ ಕಾಣಿಸುತ್ತೆ. ಈ ರೀತಿ ಅಪ್ಲೈ ಮಾಡಿಕೊಂಡು ನೀಟಾಗಿ ಬ್ಲೆಂಡ್ ಮಾಡ್ಕೋಬೇಕಾಗತ್ತೆ. ಈ ಸ್ಟೇಜಲ್ಲೇ ನಮಗೆ ಡಾರ್ಕ್ ಸ್ಪಾಟ್ಸ್ ಎಲ್ಲ ಕೂಡ ನೀಟಾಗಿ ಹೈಡ್ ಆಗಿರಬೇಕು. ಈಗ ಹೈಡ್ ಆಗದೆ ಇದ್ದರೆ ನಾವು ಫೌಂಡೇಶನ್ ಹಚ್ಚಾದ ಮೇಲೂ ಕೂಡ ಅದು ಕಾಣಿಸೋ ಪಾಸಿಬಿಲಿಟೀಸ್ ಇರುತ್ತೆ. ಸೊ ಈ ರೀತಿ ನೀಟಾಗಿ ಬ್ಲೆಂಡ್ ಮಾಡ್ಕೊಂಡಿದ ನಂತರ ನಾನು ಫೌಂಡೇಶನ್ನ ಅಪ್ಲೈ ಮಾಡ್ಕೋತೀನಿ. ನಾವು ಒಂದು ಥಿನ್ ಕವರೇಜ್ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ರೀತಿ ನ್ಯೂಟ್ರಲೈಸ್ ಮಾಡಿಕೊಂಡು ನಂತರ ನಾವು ನಮ್ಮ ಫೌಂಡೇಶನ್ನ ಯೂಸ್ ಮಾಡಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ನಮ್ಮ ಆರೆಂಜ್ ಕರೆಕ್ಟರ್ ನಮ್ಮ ಫೌಂಡೇಶನ್ ಕವರೇಜ್ ಲೈಟ್ ಇರೋದ್ರಿಂದ ಕಾಣಿಸೋ ಪಾಸಿಬಿಲಿಟಿ ಇರುತ್ತೆ. ನಮಗೆ ನ್ಯೂಟ್ರಲೈಸೇಷನ್ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾವು ಆರೆಂಜ್ ಕರೆಕ್ಟರ್ನೇ ಹಚ್ಚಾದ ನಂತರ ಒಂದು ಹೈ ಕವರೇಜ್ ಇರುವಂತಹ ಫೌಂಡೇಶನಿಂದ ಇದನ್ನು ಕವರ್ ಮಾಡ್ಬೋದು. ಇನ್ ಕೇಸ್ ಲೈಟ್ ಟು ಮೀಡಿಯಂ ಕವರೇಜ್ ಇರೋ ಫೌಂಡೇಶನ್ನ ಯೂಸ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ನ್ಯೂಟ್ರಲೈಸ್ ಮಾಡೋದನ್ನು ಮರಿಬಾರ್ದು. ಈಗ ನಾನಿಲ್ಲಿ ಇನ್ನೊಂದು ಮೆಥಡ್ ಆಫ್ ಕನ್ಸೀಲಿಂಗ್ನ ತೋರಿಸ್ತಾ ಇದ್ದೀನಿ ಅಥವಾ ಕಲರ್ ಕರೆಕ್ಷನ್ನ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಆರೆಂಜ್ ಕರೆಕ್ಟರ್ನ ಈ ರೀತಿ ನನ್ನ ಬ್ಯಾಕ್ ಆಫ್ ದ ಹ್ಯಾಂಡ್ ತಗೊಂಡು ಒಂದು 2 ಶೇಡ್ ಡಾರ್ಕರ್ ಕನ್ಸೀಲರ್ನ ಈ ರೀತಿ ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೋತೀನಿ. ನೀವು ಮುಂಚೆನೇ ನೋಡಿದ ಹಾಗೆ ನಾನು ನನ್ನ ಬಾಯಿಯ ಸುತ್ತ ಹಾಗೆ ಹಣೆ ಮೇಲೆ ಫಸ್ಟು ಆರೆಂಜ್ ಕರೆಕ್ಟರ್ನ ಹಚ್ಕೊಂಡು ನಂತರ ನಾನು ಒಂದು 2 ಶೇಡ್ ಡಾರ್ಕರ್ ಕನ್ಸೀಲರ್ನ ಅದ್ರ ಮೇಲೆ
ಹಚ್ಕೊಂಡೆ. ಈ ರೀತಿ ಮಾಡೋದ್ರಿಂದ ನ್ಯೂಟ್ರಲೈಸ್ ಆಗತ್ತೆ. ಬಟ್ ನಮಗೆ ಲೇಯರಿಂಗ್ ಜಾಸ್ತಿ ಬೇಡ ಅಂತ ಹೇಳೋರು ಈ ರೀತಿ 2 ಕಲರ್ ಕರೆಕ್ಟರ್ ಹಾಗೆ ಕನ್ಸೀಲರ್ನ ಮಿಕ್ಸ್ ಮಾಡಿಕೊಂಡು ಅದನ್ನು ಹಚ್ಚೋದ್ರಿಂದ ಕೂಡ ಈ ರೀತಿ ನಮಗೆ ಒಂದು ಕಲರ್ ಕರೆಕ್ಷನ್ ಆಗಿ ನಮ್ಮ ಡಾರ್ಕ್ ಸ್ಪಾಟ್ಸ್ ಆಗಲಿ ಪಿಗ್ಮೆಂಟೇಷನ್ ಆಗಲಿ ನೀಟಾಗಿ ಕವರ್ ಆಗುತ್ತೆ. ನೀವೇ ನೋಡ್ಬೋದು. ಈಗ ನೀವು ಮೇಕಪ್ಪನ್ನು ನೋಡ್ಬೋದು, ಯಾವುದೇ ರೀತಿ ಒಂದು ಆಶಿನೆಸ್ ಅಥವಾ ಆಕ್ಸಿಡೈಸ್ ಆಗಿರೋ ಹಾಗೆ ಕಾಣಿಸ್ತಾ ಇಲ್ಲ. ಇದು ಫ್ಯೂ ಅವರ್ಸ್ ಬಿಟ್ಟು ಕೂಡ ನಾವು ನೋಡಿದ್ರೂ ಯಾವುದೇ ರೀತಿ ಡಾರ್ಕ್ ಸ್ಪಾಟ್ಸ್ ಆಗಲಿ ಅಥವಾ ಆಕ್ಸಿಡೈಸ್ ಆಗೋದಾಗಲಿ ಆಶಿನೆಸ್ ಆಗಲಿ ಇರೋದಿಲ್ಲ. ಫೇರ್ ಸ್ಕಿನ್ ಇರೋರು ಈ ರೀತಿ ಒಂದು ಲೈಟ್ ಪೀಚ್ ಕಲರ್ನ ನಿಮ್ಮ ಲೈಟ್ ಪಿಗ್ಮೆಂಟೇಷನ್ಗಳಿಗೆ ಯೂಸ್ ಮಾಡ್ಬೋದು. ಅದೇ ರೀತಿ ಸ್ವಲ್ಪ ಡಾರ್ಕ್ ಇದೆ ನಮ್ಮ ಪಿಗ್ಮೆಂಟೇಷನ್ ಅಂತ ಹೇಳಿದ್ರೆ ಈ ರೀತಿ ಒಂದು ಪೀಚ್ ಕಲರ್ ಕರೆಕ್ಟರ್ನ ನೀವು ಯೂಸ್ ಮಾಡಿಕೊಂಡು ಅದನ್ನ ಕವರ್ ಮಾಡ್ಬೋದು. ಅದೇ ರೀತಿ ಡೀಪ್ ಅಥವಾ ಡಸ್ಕಿ ಸ್ಕಿನ್ ಇರೋರು ಸ್ವಲ್ಪ ಡಾರ್ಕ್ ಆರೆಂಜ್ ಕರೆಕ್ಟರ್ನ ನೀವು ನಿಮ್ಮ ಲೈಟ್ ಪಿಗ್ಮೆಂಟೇಷನ್ಗಳಿಗೆ ಯೂಸ್ ಮಾಡ್ಬೋದು. ಅದೇ ರೀತಿ ನಿಮ್ಮ ಡಾರ್ಕ್ ಪಿಗ್ಮೆಂಟೇಷನ್ಗಳಿಗೆ ಸ್ವಲ್ಪ ರೆಡ್ಡಿಶ್ ಆರೆಂಜ್ ಇರುವಂತಹ ಕರೆಕ್ಟರ್ಗಳನ್ನ ಯೂಸ್ ಮಾಡಬೇಕಾಗತ್ತೆ. ನೀವಿಲ್ಲಿ ನೋಡ್ಬೋದು, ಇದು ಬಂದು ಸ್ವಿಸ್ ಬ್ಯೂಟಿ ಅವರ ಒಂದು ಡಾರ್ಕ್ ಆರೆಂಜ್ ಕಲರ್ ಕರೆಕ್ಟರ್. ಡೀಪ್ ಅಥವಾ ಡಸ್ಕಿ ಸ್ಕಿನ್ ಇರೋರು ನಿಮ್ಮ ಲೈಟ್ ಪಿಗ್ಮೆಂಟೇಷನ್ಗಳನ್ನ ಕವರ್ ಮಾಡೋದಕ್ಕೆ ಈ ಕನ್ಸೀಲರ್ ಅಥವಾ ಕರೆಕ್ಟರ್ನ ಯೂಸ್ ಮಾಡಬೇಕಾಗತ್ತೆ. ಹಾಗೆ ಇನ್ನೊಂದು ಬಂದು LA ಗರ್ಲ್ ಅವರ ಒಂದು ಡೀಪ್ ಆರೆಂಜ್ ಕಲರ್ ಕರೆಕ್ಟರ್. ಇದು ಬಂದು ಸ್ವಲ್ಪ ರೆಡ್ಡಿಶ್ ಆರೆಂಜ್ ಥರ ಇರುತ್ತೆ. ಸೊ ನಮಗೆ ಡಾರ್ಕ್ ಪಿಗ್ಮೆಂಟೇಷನ್ಗಳನ್ನ ಕವರ್ ಮಾಡ್ಕೋಬೋದು. ಅದೇ ರೀತಿ ಒಂದು ಮೀಡಿಯಂ ಸ್ಕಿನ್ ಟೋನ್ ಅಥವಾ ವೀಟಿಶ್ ಸ್ಕಿನ್ ಟೋನ್ ಇರೋರು ಒಂದು 2 ಶೇಡ್ ಡಾರ್ಕರ್ ಕನ್ಸೀಲರನ್ನೇ ನಿಮ್ಮ ಲೈಟ್ ಪಿಗ್ಮೆಂಟೇಷನ್ಗೆ ಯೂಸ್ ಮಾಡ್ಕೋಬೇಕು. ಅದೇ ರೀತಿ ಸ್ವಲ್ಪ ಡಾರ್ಕ್ ಪಿಗ್ಮೆಂಟೇಷನ್ ಇದೆ ಅಥವಾ ಡಾರ್ಕ್ ಮಾರ್ಕ್ಸ್ ಇದೆ ಅಂತ ಹೇಳಿದ್ರೆ ಒಂದು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಿಕೊಂಡು ಅದನ್ನು ನೀವು ಕವರ್ ಮಾಡ್ಕೋಬೇಕಾಗತ್ತೆ. ನಂತರ ನೀವು ಫೌಂಡೇಶನ್ ಆಗಲಿ ಪೌಡರ್ ಆಗಿ ಹಚ್ಕೊಂಡು ನಿಮ್ಮ ಮೇಕಪ್ಪನ್ನು ಫಿನಿಶ್ ಮಾಡ್ಬೋದು. ಈ ರೀತಿ ಮಾಡೋದ್ರಿಂದ ಫೌಂಡೇಶನ್ ಅಥವಾ ನಿಮ್ಮ ಬೇಸ್ ಮೇಕಪ್ ಆದ ನಂತರ ಕೂಡ ಯಾವುದೇ ರೀತಿ ಒಂದು ಡಾರ್ಕ್ ಮಾರ್ಕ್ಸ್ ಆಗಲಿ ಅಥವಾ ಆಶಿನೆಸ್ ಆಗಲಿ ಅಥವಾ ಆಕ್ಸಿಡೈಸ್ ಆಗಿರೋ ಹಾಗಾಗಲಿ ನಿಮಗೆ ಕಾಣಿಸೋದಿಲ್ಲ. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ಒಂದು ಲೈಕ್, ಕಮೆಂಟ್ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ಇನ್ನೂ ಲವ್ಸ್ ಮೇಕಪ್ ಕನ್ನಡ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಅದೇ ರೀತಿ ನನ್ನ ಚಾನಲಲ್ಲಿ ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಇದೆ, ಅದನ್ನು ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಫಾರ್ ವಾಚಿಂಗ್.